ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ. ಇವತ್ತು ದಮ್ಮೂರು ಅಂತ ಇಲ್ಲೊಂದು ಫಾಲ್ಸ್ ಇದೆ ಚಿಕ್ಕದಾಗಿ. ಇಲ್ಲಿ ಕೆರೆನೂ ಇದೆ, ನೀವು ಹಿಂದೆಗಡೆ ನೋಡ್ಬೋದು. ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ದಮ್ಮೂರಿಗೆ ಬಂದಿದ್ದೀನಿ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ಈ ಸ್ಥಳ ಬರುತ್ತೆ. ಜಿಲ್ಲಾ ಕೇಂದ್ರವಾದ ಬಾಗಲಕೋಟೆಯಿಂದ 40 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಐಹೊಳೆಗೆ ತುಂಬ ಹತ್ರ, 7 ಕಿಲೋಮೀಟರ್ ಆಗುತ್ತೆ ಐಹೊಳೆ. ಇಲ್ಲಿ ಈ ಒಂದು ಸ್ಥಳಕ್ಕೆ ಬಂದಾಗ ಏನೋ ಮಲೆನಾಡಿಗೆ ಬಂದಿದ್ದೀವೇನೋ ಅಂತ ಅನ್ಸುತ್ತೆ. ಅಷ್ಟು ನಿಸರ್ಗ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ. ನಾನು ಮಳೆಗಾಲದ ಸಮಯದಲ್ಲಿ ಹೋಗಿದ್ದೆ, ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಇರಲಿಲ್ಲ. ಬಹುಶಃ ಸ್ವಲ್ಪ 1 ತಿಂಗಳ ಮುಂಚೆ ಹೋಗಿದ್ರೆ ನೀರು ಇಡ್ತಾ ಇತ್ತು ಇಲ್ಲಿ ಅನಿಸುತ್ತೆ. ಸದ್ಯಕ್ಕೆ ಇಷ್ಟೇ ನೀರು ಬೀಳ್ತಾ ಇದೆ. ಬಟ್ ಇಲ್ಲಿ ಒಂದು ಸಣ್ಣ ಜಲಪಾತ ಸೃಷ್ಟಿ ಆಗುತ್ತೆ. ಇಲ್ಲಿ ಏನೇನು ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಸ್ವಲ್ಪ ನೀರು ಬೀಳುತ್ತೆ. ಬಟ್ ಇವಾಗೇನು ನೀರಿಲ್ಲ. ಇದು ಮೇಲ್ಗಡೆ ಹತ್ಕೊಂಡು ಬಂದ ಬೆಟ್ಟದ ಮೇಲಿಂದ ಇಲ್ಲಿನ ಒಂದು ನೀರಿನ ತೊರೆ ನೀವು ನೋಡಬಹುದು. ಇದೇ ನೀರೇ ಅಲ್ಲೇ ಕೆಳಗಡೆ ಹೋಗಿ ಬೀಳೋದು. ಒಂದು ಪುಟ್ಟ ಒಂದು ಬಸವಣ್ಣನ ಒಂದು ದೇವಸ್ಥಾನ ಕೂಡ ಇದೆ. ದಮ್ಮೂರು ಕೆರೆ ಕೂಡ ನೋಡ್ಬೋದು. ಸುತ್ತಮುತ್ತಲ ಪರಿಸರ ತುಂಬಾ ಚೆನ್ನಾಗಿದೆ. ಇದನ್ನ ನೋಡಿಕೊಂಡು ನಾವು ಹಾಗೆ ದೇವಸ್ಥಾನದ ಕಡೆ ಹೊರಟ್ವಿ. ಚಂದಾಲಿಂಗೇಶ್ವರ ಅಂತ ದೇವಸ್ಥಾನ ನೋಡಿ, ತುಂಬ ಗ್ರೀನರಿನ ನೋಡಬಹುದು. ಈ ಸುತ್ತಮುತ್ತಲೂ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ ಇದೆ. ಇಲ್ಲೇ ಒಂದು ಚಿಕ್ಕ ಬಾವಿ ಇದೆ, ಬಿಸಿಲು ಬೀಳದ ಬಾವಿ ಅಂತ ಹಾಕಿದ್ದಾರೆ ಬೋರ್ಡ್. ಹಾವುಗಳಿದೆ ಅಂತ ಒಂದು ಎಚ್ಚರಿಕೆಯನ್ನು ಹಾಕಿದ್ದಾರೆ. ಸುತ್ತಮುತ್ತ ಸಾಕಷ್ಟು ಗ್ರೀನರಿ ಇರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿದೆ. ತುಂಬ ಶುದ್ಧವಾದ ಗಾಳಿನ ನಾವು ಸೇವಿಸ್ಬೋದು. ಇಲ್ಲೇ ಒಂದು ಚಂದ್ರಲಿಂಗೇಶ್ವರದ ಒಂದು ಕೊಂಡ ಕೂಡ ಇದೆ. ಸ್ವಲ್ಪ ದೂರ ಹೋದರೆ ಇಲ್ಲಿ ಕೊಂಡ ಇದೆ. ಮಳೆಗಾಲದ ಸಮಯದಲ್ಲಿ ಇನ್ನೂ ಕೂಡ ಈ ಸ್ಥಳಗಳು ತುಂಬ ಚೆನ್ನಾಗಿ ಅಂತ ಅನಿಸ್ತವೆ. ಸಾಧ್ಯವಾದರೆ ನೀವು ಕೂಡ ಭೇಟಿ ಕೊಡಿ. ಥ್ಯಾಂಕ್ ಯು.